ಸಾಕ್ಷಿ ಎಂದಿನಂತೆ ಇಂದು ಭಯದಲ್ಲಿಯೇ ಕೆಲಸಕ್ಕೆ ಬಂದಿದ್ದಳು. ಅನುರಾಗ್ ನಾಳೆಯೂ ಕೂಡ ಊಟ ತೆಗೆದುಕೊಂಡು ಬನ್ನಿ ಎಂದು ಹೇಳಿದ್ದರಿಂದ ಇವತ್ತು ಬಂದು ನೇರವಾಗಿ ಊಟ ಕೇಳಿದರೆ ಏನು ಮಾಡುವುದು ಎನ್ನುವ ಯೋಚನೆ ಹತ್ತಿತು ಅವಳಿಗೆ. ಅವನು ಹೇಳಿದ ಎಂದು ಇವಳೇನು ಅವನಿಗೆ ಊಟ ತಂದಿರಲಿಲ್ಲ, ತನ್ನೊಬ್ಬಳಿಗೆ ಆಗುವಷ್ಟು ತಂದಿದ್ದಳು. ಸಾಕ್ಷಿ ಕಚೇರಿಗೆ ಬರುವ ವೇಳೆಗಾಗಲೇ ಅನುರಾಗ್ ಬಂದು ತನ್ನ ಚೇಂಬರ್ನಲ್ಲಿ ಕುಳಿತಿದ್ದನು. ಒಳಗೆ ಬರುವಾಗ ಅವಳ ಕಣ್ಣು ತನ್ನಂತಾನೆ ಅನುರಾಗ್ ಚೇಂಬರ್ ಕಡೆ ಹೊರಳಿತು. ಗಾಜಿನ ಕಿಟಕಿಯಿಂದ ಅವನ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಏನನ್ನು ಕಳೆದುಕೊಂಡವನ ಹಾಗೆ ಮುಖದ ಮೇಲೆ ಚಿಂತೆಯನ್ನು ತಂದುಕೊಂಡು ಕೆನ್ನೆಗೆ ಕೈಕೊಟ್ಟು ಆಲೋಚನೆಯಲ್ಲಿ ಕುಳಿತಿದ್ದನು. ಅವನನ್ನು ಒಮ್ಮೆ ನೋಡಿ ತಲೆ ತಗ್ಗಿಸಿದವಳಿಗೆ ಅವನು ಬೇಜಾರಿನಲ್ಲಿ ಇದ್ದಾನೆ ಎಂದು ಅರಿವಾಯಿತು. ಯಾಕಿಷ್ಟು ಬೇಸರದಲ್ಲಿ ಕುಳಿತಿದ್ದಾರೆ ಎಂದು ಮನದಲ್ಲಿ ಎಂದುಕೊಂಡಳಾದರೂ ಸಹ ಅದರ ಕಡೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ತನ್ನ ಕೆಲಸದ ಕಡೆ ಗಮನ ಹರಿಸಿದಳು. ಕೆಲಸ ಮಾಡುವಾಗಲೂ ಸಹ ಅವಳಿಗೆ ಅರಿವಿಲ್ಲದೆ ಅವಳ ಕಣ್ಣು ಚೇಂಬರ್ ಕಡೆ ಹೋಗುತ್ತಿತ್ತು. ಆಗಲೂ ಕೂಡ ಅವನದು ಅದೇ ಮುಖಭಾವ, ಅದೇ ಬೇಸರದಲ್ಲಿ ಕುಳಿತಿದ್ದನು. ಅವನೆಡೆಗೆ ನೋಡಬಾರದು ಎಂದು ಬುದ್ಧಿ ಎಚ್ಚರಿಸಿದರೂ ಕೂಡ ಮನಸ್ಸು ಮಾತ್ರ ಪದೇ ಪದೇ ಅವನ ಬೇಸರದ ಮುಖವನ್ನು ನೋಡುತ್ತಿತ್ತು. ಕ್ಷಣಕ್ಕೊಮ್ಮೆ ಆ ಕಡೆಗೆ ನೋಡಿಕೊಂಡು ಕೆಲಸ ಮಾಡುತ್ತಿದ್ದ ಸಾಕ್ಷಿಯ ಬಳಿಗೆ ನಯನ ಬಂದಿದ್ದಳು. ಸಾಕ್ಷಿ, ಇವತ್ತು ಯಾಕೋ ಕೆಲಸ ಮಾಡಲು ಮನಸ್ಸು ಬರ್ತಿಲ್ಲ ಎಂದು ಬೇಸರದಲ್ಲಿ ಹೇಳುತ್ತಾ ಅವಳ ಎದುರಿಗಿದ್ದ ಕುರ್ಚಿಯ ಮೇಲೆ ಕುಳಿತಳು. ಯಾಕೆ ನಯನ, ಏನಾಯ್ತು? ಸಹಜವಾಗಿ ಕೇಳಿದಳು. ನೆಕ್ಸ್ಟ್ ಸಾಟರ್ಡೆ ಊರಿಗೆ ಹೋಗ್ಬೇಕು, ಹುಡುಗನ ಮನೆಯವರು ನೋಡಲು ಬರ್ತಿದ್ದಾರಂತೆ ಎಂದು ಸೋತ ಧ್ವನಿಯಲ್ಲಿ ಹೇಳಿದಳು. ಹೌದಾ, ಕಂಗ್ರ್ಯಾಚುಲೇಷನ್ ಎಂದು ತುಟಿ ಅರಳಿಸಿ ಹೇಳಿದಳು. ಏನು ಕಂಗ್ರಾಟ್ಸೋ ಏನೋ ಸಾಕ್ಷಿ, ಮುಖ ಇಳಿಬಿಟ್ಟು ಹೇಳಿದಳು. ಅವಳ ಮುಖಭಾವವನ್ನು ನೋಡಿದವಳು, ಯಾಕೆ ನಯನ, ಮದುವೆ ನಿನಗೆ ಇಷ್ಟ ಇಲ್ವಾ ಅಥವಾ ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ದೀಯಾ? ಹಾಗೇನಾದ್ರೂ ಇಷ್ಟಪಟ್ಟಿದ್ರೆ ಮನೆಯವರಿಗೆ ಹೇಳು ಎಂದಳು. ಅದೇ ಪ್ರಾಬ್ಲಮ್ ಆಗಿರುವುದು ಸಾಕ್ಷಿ, ನನ್ನ ಆಸೆ ಕನಸುಗಳೇ ಬೇರೆ. ಇಲ್ಲಿಯೇ ಓದಿದ್ದರಿಂದ ಇಲ್ಲಿಗೆ ಕೆಲಸಕ್ಕೆ ಸೇರಿಕೊಂಡೆ. ನಮ್ಮ ಊರು ಇಲ್ಲಿಂದ ತುಂಬಾ ದೂರ. ನನಗೆ ಇಲ್ಲಿಯವರು ಯಾರನ್ನಾದ್ರೂ ಒಳ್ಳೆಯವರನ್ನು ನೋಡಿ ಪ್ರೀತಿಸಿ ಮದುವೆಯಾಗಬೇಕು ಎಂದು ಆಸೆ. ಆದ್ರೆ ಅಪ್ಪ ಅಮ್ಮನಿಗೆ ನನ್ನನ್ನು ಅವರ ಕಡೆಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ಆಸೆ. ನಾನು ಇಲ್ಲಿ ಇಷ್ಟು ವರ್ಷ ಹುಡುಕಿದೆ, ನನಗೆ ಸರಿ ಹೊಂದುವ ಹುಡುಗ ಯಾರೂ ಸಿಗಲಿಲ್ಲ. 2 ವರ್ಷ ಬಿಟ್ಟು ಮದುವೆಯಾಗೋಣ ಅಂದ್ರೆ ಅಪ್ಪ ಅಮ್ಮ ಒಪ್ತಿಲ್ಲ. ನನಗೆ ಒಬ್ಬಳು ತಂಗಿ ಇದ್ದಾಳೆ. ನೀನೇ ಲೇಟಾಗಿ ಮದುವೆ ಆದ್ರೆ ಅವಳ ಮದುವೆಗೆ ತಡವಾಗುತ್ತದೆ ಎಂದು ತಂಗಿಯನ್ನು ಮಧ್ಯ ತಂದು ನಿಲ್ಲಿಸಿದ್ದಾರೆ ಎಂದಳು. ನಯನಾಳ ಆಸೆಯನ್ನು ಕೇಳಿ ವಿಚಿತ್ರ ಎನಿಸಿತು. ತಾನು ಎಂದಿಗೂ ಈ ರೀತಿಯೆಲ್ಲ ಯೋಚಿಸಿರಲಿಲ್ಲ. ತನ್ನ ಅಣ್ಣ ಹೇಳಿದ ಹುಡುಗನನ್ನು ಕಣ್ಣು ಮುಚ್ಚಿ ಒಪ್ಪಿ ಮದುವೆಯಾಗಿದ್ದಳು. ಹುಡುಗ ಏನು ಮಾಡಿಕೊಂಡಿದ್ದಾನಂತೆ ಎಂದಳು. ಗವರ್ನಮೆಂಟ್ ಕೆಲಸವಂತೆ, ಮನೆ ಕೂಡ ಚೆನ್ನಾಗಿದ್ದಾರಂತೆ, ಅದಕ್ಕೆ ಅಪ್ಪ ಇಷ್ಟು ಅರ್ಜೆಂಟ್ ಮಾಡುತ್ತಿದ್ದಾರೆ ಎಂದಳು. ಇದಕ್ಕಿಂತ ಇನ್ನೇನು ಬೇಕು ನಯನ? ಗವರ್ನಮೆಂಟ್ ಕೆಲಸ, ಹುಡುಗ ಒಳ್ಳೆಯವನಾದರೆ ಅಷ್ಟೇ ಸಾಕಲ್ವಾ? ನಿನ್ನ ತಂದೆಗೂ ಕೂಡ ಅವರ ಮಗಳನ್ನು ಒಳ್ಳೆಯ ಜಾಗಕ್ಕೆ ಕೊಟ್ಟು ಮದುವೆ ಮಾಡ್ಬೇಕು ಎನ್ನುವ ಕನಸಿರುತ್ತದೆ ಅಲ್ವಾ? ಅವರು ಅರ್ಜೆಂಟ್ ಮಾಡುವುದರಲ್ಲೂ ಅರ್ಥ ಇದೆ. ನೀನು ಯಾರನ್ನಾದರೂ ಪ್ರೀತಿಸಿದ್ದರೆ ಈ ರೀತಿ ಬೇಸರ ಮಾಡಿಕೊಳ್ಳುವುದು ಸರಿ, ಆದರೆ ಮುಂದೆ ಪ್ರೀತಿಸಿ ಮದುವೆಯಾಗುತ್ತೇನೆ ಎನ್ನುವುದು ದಡ್ಡತನ ನಯನ. ಮದುವೆಯಾದ ಮೇಲೆ ನಿನಗೆ ಇಷ್ಟ ಇದ್ದರೆ ಅಲ್ಲಿಯೇ ಯಾವುದಾದರೂ ಕೆಲಸಕ್ಕೆ ಹೋಗು, ಇಲ್ಲದಿದ್ದರೆ ಮನೆಯಲ್ಲಿ ಇರಬಹುದು. ಇಷ್ಟಕ್ಕೆ ಯಾಕೆ ಇಷ್ಟು ಬೇಜಾರಾಗಿದ್ದೀಯಾ ಎಂದಳು. ಹಾಗಲ್ಲ ಸಾಕ್ಷಿ, ಒಬ್ಬರ ಡ್ರೀಮ್ ಒಂದೊಂದು ರೀತಿ ಇರುತ್ತದೆ. ಲವ್ ಮಾಡಿದ್ರೆ ಮದುವೆಗೂ ಮೊದಲು ಒಬ್ಬರನ್ನೊಬ್ಬರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ನನ್ನ ಬಗ್ಗೆ ಅವನಿಗೆ ತಿಳಿದಿರುತ್ತದೆ, ಅವನ ಬಗ್ಗೆ ನನಗೆ ತಿಳಿದಿರುತ್ತದೆ. ಆಗ ಮನೆಯಲ್ಲಿ ನೋಡಿದವನನ್ನು ಮದುವೆಯಾದೆ ಅಂತ ಇಟ್ಕೊ. ನಮ್ಮ ಆಸೆ ಕನಸುಗಳಿಗೆ ಬೆಲೆ ಕೊಡುವವನು, ನಮ್ಮನ್ನು ಅರ್ಥ ಮಾಡಿಕೊಳ್ಳುವವನು ಸಿಕ್ಕಿದ್ರೆ ನಮ್ಮ ಪುಣ್ಯ. ಆದ್ರೆ ಅಮ್ಮನ ಮಗನಾಗಿ ಅಮ್ಮನ ಮಾತು ಕೇಳಿಕೊಂಡು ಏನೋ ಮದುವೆ ಮಾಡಿದ್ದಾರೆ, ಕಟ್ಕೊಂಡು ಬಂದಿದ್ದೀನಿ ಎಂದು ಯೋಚಿಸಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ ಆಗ ಏನು ಮಾಡ್ತೀಯಾ ಹೇಳು? ಅಂತಹ ಮನೆಯಲ್ಲಿ ಹೆಣ್ಣು ಮಕ್ಕಳಾದ ನಾವು ದುಡಿಯುವ ಒಂದು ಯಂತ್ರ ಆಗ್ತೀವಿ. ಅವರು ಹೇಳಿದ ಅಡಿಗೆ ತಿಂಡಿ ಬೇಯಿಸಿಕೊಡುವ ಕೆಲಸದವರಾಗ್ತೀವಿ. ಅಂತಹ ಮನೆಯಲ್ಲಿ ನಮಗೆ ನಮ್ಮದೇ ಆದ ಒಂದು ಸ್ಥಾನ ಇರುವುದಿಲ್ಲ. ಆ ಸ್ಥಾನವನ್ನು ಪಡೆದುಕೊಳ್ಳಲು ಹೋರಾಡಬೇಕಾಗುತ್ತದೆ. ಹೋರಾಟ ಮಾಡಲು ಸೋತಾಗ ನಾವೇ ಆ ಪರಿಸ್ಥಿತಿಗೆ ಹೊಂದಿಕೊಂಡು ಅಲ್ಲಿ ನೆಮ್ಮದಿಯಾಗಿ ಇರಲು ಆಗದೆ, ಅಲ್ಲಿಂದ ಹೊರಗೆ ಬರಲು ಆಗದೆ ನೋವು ಅನುಭವಿಸುತ್ತಾ ಒದ್ದಾಡುತ್ತೇವೆ. ಬಿತ್ತಿದ ಬೆಳೆ ಸರಿಯಾಗಿ ಬರಲಿಲ್ಲ ಎಂದರೆ 1 ವರ್ಷ ಲಾಸ್ ಆಗುತ್ತದೆ ಸಾಕ್ಷಿ. ಅದೇ ಜೀವನದಲ್ಲಿ ಒಂದು ಬಾರಿ ಎಡವಿದರೆ ಆ ಲಾಸ್ ತುಂಬಲು ಆಗದೆ ಲೈಫ್ ಲಾಂಗ್ ಸಫರ್ ಮಾಡಬೇಕಾಗುತ್ತದೆ. ಅದಕ್ಕೆ ನಾನು ಲವ್ ಮಾಡಿ ನನ್ನನ್ನು ಅರ್ಥ ಮಾಡಿಕೊಳ್ಳುವವನ ಜೊತೆ ಮದುವೆಯಾಗಬೇಕು ಎಂದು ಆಸೆ ಪಟ್ಟಿದ್ದು. ಆದ್ರೆ ಈಗ ಹೀಗಾಗಿದೆ.
ಎಂದಳು ಬೇಸರದಲ್ಲಿ. ನಯನ ಹೇಳಿದ ಮಾತನ್ನು ಕೇಳಿದ ಸಾಕ್ಷಿಗೆ ನವನೀತ್ ಅವಳ ಕಣ್ಣ ಮುಂದೆ ಬಂದಿದ್ದನು. ತವರನ್ನು ತೊರೆದು ಬಂದವಳಿಗೆ ಅವನು ನೀಡಿದ ಗೌರವ ಪ್ರೋತ್ಸಾಹ ಯಾರೂ ನೀಡಲು ಸಾಧ್ಯವಿಲ್ಲ ಎನಿಸಿತು. ನಯನ, ನಮ್ಮ ಥಿಂಕಿಂಗ್ ಯಾವಾಗ್ಲೂ ನೆಗೆಟಿವ್ ಆಗಿ ಇರಬಾರ್ದು. ಎಂಥದ್ದೇ ಆದ್ರೂ ಪಾಸಿಟಿವ್ ಆಗಿ ಇರಬೇಕು. ಹೀಗೆ ಆಗುತ್ತೆ ಎಂದು ಕೆಟ್ಟದ್ದು ಯೋಚಿಸುವ ಬದಲು ಹೀಗೂ ಆಗಬಹುದು ಎಂದು ಒಳ್ಳೆಯದನ್ನು ಯಾಕೆ ಯೋಚಿಸಬಾರದು? ನೀನು ಹೇಳಿದ ಹಾಗೆ ಕೆಲವರು ಇರಬಹುದು, ಆದ್ರೆ ಎಲ್ಲರೂ ಹಾಗೆ ಇರುವುದಿಲ್ಲ. ಅರೇಂಜ್ ಮ್ಯಾರೇಜ್ ಮಾಡಿಕೊಂಡರೂ ಸಹ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಚೆನ್ನಾಗಿ ಬಾಳ್ವೆ ಮಾಡುತ್ತಿರುವ ಎಷ್ಟೋ ಉದಾಹರಣೆಗಳಿವೆ. ನಿನ್ನ ಬದುಕು ಕೂಡ ಯಾಕೆ ಹಾಗಾಗಬಾರದು? ಕುಳಿತು ಯೋಚಿಸು. ಆ ಹುಡುಗನ ಜೊತೆ ನೀನೇ ಮಾತನಾಡಿ ಒಂದು ನಿರ್ಧಾರ ಮಾಡು. ನಿಮ್ಮಿಬ್ಬರ ಅಭಿರುಚಿ ಒಂದೇ ಎನ್ನುವುದಾದರೆ ಯಾಕೆ ನೀನು ಆ ಹುಡುಗನನ್ನು ಮದುವೆಯಾಗಬಾರದು ಎಂದಳು. ಸಾಕ್ಷಿಯ ಮಾತು ಕೇಳಿದ ನಯನಾಳಿಗೆ ಈಗ ಸ್ವಲ್ಪ ಮನಸ್ಸಿಗೆ ಸಮಾಧಾನವೆನಿಸಿತು. ಥ್ಯಾಂಕ್ಸ್ ಸಾಕ್ಷಿ, ನಿನ್ನೆಯಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದೆ. ಏನು ಮಾಡ್ಬೇಕು ಎನ್ನುವುದೇ ತಿಳಿಯಲಿಲ್ಲ. ನಿನ್ನ ಮಾತು ಕೇಳಿದ ಮೇಲೆ ಸ್ವಲ್ಪ ಮೈಂಡ್ ಫ್ರೀ ಆಯ್ತು ನೋಡು. ಹೇಗಿದ್ರು ಊರಿಗೆ ಹೋಗ್ತಿದ್ದೀನಲ್ಲ, ಹುಡುಗಿ ನೋಡಲು ಬಂದ ದಿನವೇ ಮಾತಾಡ್ತೀನಿ. ನೀನು ಹೇಳಿದ ಹಾಗೆ ಇವನು ಕೂಡ ಒಳ್ಳೆಯ ಹುಡುಗ ಆಗಿದ್ರೆ ಮದುವೆಗೆ ಒಪ್ಪಿಗೆ ಕೊಡ್ತೀನಿ ಎಂದಳು. ಹಾಗೆ ಮಾಡು ಎಂದವಳ ನೋಟ ಮತ್ತೆ ಅನುರಾಗ್ ಚೇಂಬರ್ ಕಡೆ ಹೋಯಿತು. ಅದೇ ಸಮಯಕ್ಕೆ ಅವನು ಕೂಡ ಇವಳ ಕಡೆಗೆ ನೋಡುತ್ತಾ ಕುಳಿತಿದ್ದನು. ಅವನ ಮೊಗದಲ್ಲಿ ಮಾತ್ರ ಅದೇ ಬೇಸರದ ಛಾಯೆ ಎದ್ದು ಕುಳಿತಿತ್ತು. ಅವನು ಇವಳನ್ನೇ ನೋಡುತ್ತಿರುವುದು ಅರಿವಾದಾಗ ತಕ್ಷಣಕ್ಕೆ ತಲೆ ತಗ್ಗಿಸಿ ಕುಳಿತಳು. ಆದರೆ ಅನುರಾಗಗೆ ಮಾತ್ರ ಸಾಕ್ಷಿ ತನ್ನೆಡೆಗೆ ನೋಡಿದ್ದು ಇಷ್ಟರವರೆಗೂ ಇದ್ದ ಬೇಸರ ಆ ಕ್ಷಣಕ್ಕೆ ಮಾಯವಾಯಿತು. ಅವನಿಗೆ ಅರಿವಿಲ್ಲದೆ ಅವನ ತುಟಿಯರಳಿದವು. ಸಾಕ್ಷಿ, ನಿಜವಾಗಿಯೂ ನನ್ನನ್ನು ನೋಡಿದ್ರ ಎಂದು ಯೋಚಿಸಿದವನಿಗೆ ಮನಸ್ಸು ಕುಣಿಯುವಂತಾಯ್ತು. ಇವಾಗಷ್ಟೇ ನೋಡಿದ್ರ, ಇಲ್ಲ ಮೊದಲಿನಿಂದಲೂ ನೋಡಿದ್ರ ಎಂದು ಯೋಚಿಸಿದವನು ಒಡನೆಯೇ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದ. ಅದರಲ್ಲಿ ಪದೇ ಪದೇ ಸಾಕ್ಷಿ ಅವನೆಡೆಗೆ ನೋಡಿದ್ದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅದನ್ನು ನೋಡುತ್ತಿದ್ದವನಿಗೆ ಕಣ್ಣುಗಳು ಅರಳಿ ಮನದಲ್ಲಿಯೇ ಕುಣಿಯುವಂತಾಯಿತು. ಅದಾಗಲೇ ಅವಳು ತನ್ನ ಪ್ರೀತಿಯನ್ನು ಒಪ್ಪಿಬಿಟ್ಟಳೇನೋ ಎಂದು ಸಂಭ್ರಮ ಪಟ್ಟನು. ಒಡನೆಯೇ ಮೊಬೈಲ್ ತೆಗೆದು, ಸಾರಿ ಸಾಕ್ಷಿ, ನೀವು ನನ್ನನ್ನು ಚೇಂಬರ್ ಕಡೆ ತುಂಬಾ ಸಲ ನೋಡಿದ್ದೀರಾ, ಆದ್ರೆ ನಾನು ಯಾವುದೋ ಬೇಜಾರಿನಲ್ಲಿ ನಿಮ್ಮನ್ನು ಗಮನಿಸಲಿಲ್ಲ ಎಂದು ಸಾಕ್ಷಿಗೆ ಮೆಸೇಜ್ ಮಾಡಿದ. ನಯನ ಆ ಕಡೆ ಹೋಗುತ್ತಿದ್ದ ಹಾಗೆ ಮೆಸೇಜ್ ನೋಡಿದ ಸಾಕ್ಷಿಗೆ ಆಘಾತವೇ ಆಯಿತು. ತಾನು ಅವರೆಡೆಗೆ ನೋಡಿದ್ದು ಇವರಿಗೆ ಹೇಗೆ ತಿಳಿಯಿತು ಎಂದು ಯೋಚಿಸಿದವಳಿಗೆ ತನ್ನ ಮೇಲೆ ಎದುರಿದ್ದ ಕ್ಯಾಮರಾ ಕಣ್ಣಿಗೆ ಬಿದ್ದು, ನನಗೇನಾಗಿದೆ, ನಾನ್ಯಾಕೆ ಹೀಗೆ ಎಂದುಕೊಂಡು ಹಾಗೆ ಸುಮ್ಮನಾದಳು. ಇವರಿಗೆ ನಿನ್ನೆ ನಾನು ಬಾಕ್ಸ್ ತರಲು ಹೇಳಿದೆ, ನಿಜವಾಗಿಯೂ ತಂದಿದ್ದಾರಾ ಎಂದು ಯೋಚಿಸಿದವನು ಮತ್ತೆ ಬಾಕ್ಸ್ ತಂದಿದ್ದೀರಾ ಎಂದು ಮೆಸೇಜ್ ಮಾಡಿದ. ಮೆಸೇಜ್ ನೋಡಿದವಳು ಅವನು ನಿನ್ನೆ ತಮಾಷೆ ಮಾಡಿದ್ದಾನೆ ಎಂದುಕೊಂಡು ಸುಮ್ಮನಾಗಿದ್ದಳು. ಇಂದು ಅವನ ಮೆಸೇಜ್ ನೋಡಿ ನಿಜವಾಗಿಯೂ ಕೋಪ ಬಂದಿತ್ತು. ನಿನ್ನೆಯಿಂದ ಮೌನವಾಗಿದ್ದವಳು ಇಂದು ಆ ಮೌನವನ್ನು ಮುರಿದು, ನಾನು ಯಾಕೆ ನಿಮಗೆ ಬಾಕ್ಸ್ ತರಬೇಕು ಎಂದು ಮರುತ್ತರ ನೀಡಿದಳು. ಅವಳ ಮೆಸೇಜ್ ನೋಡಿ ಇಷ್ಟರವರೆಗೂ ಹೂವಾಗಿದ್ದಂತಹ ಮನಸ್ಸು ಬಾಡಿ ಹೋಯಿತು. ಸಾಕ್ಷಿ, ಯಾಕಿಷ್ಟು ಹಠ ಮಾಡುತ್ತಿದ್ದೀರಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಎಂದನು. ನೋಡಿ ಸರ್, ನಾನು ಹೇಳುವುದೆಲ್ಲವನ್ನು ಹೇಳಿ ಆಗಿದೆ. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ನನಗೆ ನೆಮ್ಮದಿ ಸಿಗುತ್ತಿದ್ದ ಅದೇ ಜಾಗ ಇಂದು ಉಸಿರು ಕಟ್ಟಿಸುತ್ತಿದೆ. ಇದು ಹೀಗೆ ಮುಂದುವರೆದರೆ ನಾನು ಕೆಲಸ ಬಿಡಬೇಕಾಗುತ್ತದೆ. ಕೊನೆಯ ಮಾತೆಂದು ಎಚ್ಚರಿಕೆ ಕೊಟ್ಟಿದ್ದಳು. ಅವಳು ಮಾಡಿದ ಮೆಸೇಜ್ ನೋಡಿ ಇವನ ಮನಸ್ಸಿಗೆ ಬಹಳವೇ ನೋವಾಯಿತು. ತಂದೆ ನೋಡಿದ್ರೆ ಆ ರೀತಿ ಮಾತನಾಡಿದ್ರು, ಇವಳು ನೋಡಿದ್ರೆ ಈ ರೀತಿ ಮಾತನಾಡಿದಳು. ಮುಂದೆ ಏನು ಮಾಡುವುದು ಎನ್ನುವುದೇ ತೋಚಲಿಲ್ಲ ಅವನಿಗೆ. ಒಡಲಲ್ಲಿ ಸಂಕಟ ಆವರಿಸಿತು. ಅವನ ಜೀವನದಲ್ಲಿ ಈ ರೀತಿಯ ಸನ್ನಿವೇಶಗಳನ್ನು ಅವನು ಎಂದಿಗೂ ಎದುರಿಸಿರಲಿಲ್ಲ. ತಂದೆ ಒಂದು ದಿನ ಅವನ ಜೊತೆ ಮಾತನಾಡಲಿಲ್ಲ ಎಂದು ಅವನಿಂದ ಇರಲು ಸಾಧ್ಯವಾಗುತ್ತಿಲ್ಲ. ಇನ್ನು ಸಾಕ್ಷಿಯ ಮಾತುಗಳು, ಅದೇ ಯೋಚನೆಯಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕುಳಿತನು. ಎಷ್ಟು ಹೆಣ್ಣುಗಳನ್ನು ನೋಡಿದ್ದೀನಿ, ಆದ್ರೆ ನಿನ್ನಂಥವಳನ್ನು ಮಾತ್ರ ನೋಡಿರಲಿಲ್ಲ. ನಿನ್ನನ್ನು ಪಡೆಯಲೇಬೇಕು ಎನ್ನುವ ಹಠದಲ್ಲಿ ನಿನ್ನನ್ನು ನನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿಕೊಳ್ಳಬೇಕು ಎಂದು ಎಷ್ಟೋ ಪ್ರಯತ್ನ ಮಾಡಿದೆ. ಅದು ಆಗ್ಲಿಲ್ಲ. ಎಲ್ಲರ ಎದುರಿಗೆ ನನಗೆ ಅವಮಾನ ಮಾಡ್ತೀಯಾ ಅಲ್ವಾ? ನಿನಗೆ ಆ ಮ್ಯಾನೇಜರ್ ಸಪೋರ್ಟ್ ಇದೆ ಎಂದು ಇಬ್ಬರು ಸೇರಿ ನನಗೆ ಅವಮಾನ ಮಾಡ್ತೀರಾ? ನನಗೆ ಹೇಗೆ ಆಫೀಸ್ನವರ ಮುಂದೆ ಅವಮಾನ ಮಾಡಿದ್ರು ಹಾಗೆ ನೀವಿಬ್ಬರು ಜೀವನದಲ್ಲಿ ಮರೆಯಬಾರದು ಆ ರೀತಿಯ ಅವಮಾನ ಮಾಡ್ತೀನಿ. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಇದು ಈ ಶರ್ವನ ಪ್ರತಿಜ್ಞೆ. ಆಫೀಸ್ನಲ್ಲಿ ತನಗೆ ಆದ ಅವಮಾನವನ್ನು ಪ್ರತೀಕಾರದ ಜ್ವಾಲೆಯಾಗಿ ಮಾರ್ಪಾಡು ಮಾಡಿದವನು
ದ್ವೇಷವೆಂಬ ಹಣತೆ ಹಚ್ಚಿ ಅದು ಆರದ ಹಾಗೆ ಅದಕ್ಕೆ ಪ್ರತಿದಿನ ಎಣ್ಣೆ ಹಾಕಿ ಕಾಯುತ್ತಿದ್ದಾನೆ ಶರ್ವ. ತನಗೆ ಹೇಗೆ ಎಲ್ಲರ ಮುಂದೆ ಅವಮಾನವಾಯಿತು ಹಾಗೆ ಅವರಿಬ್ಬರಿಗೂ ಕೂಡ ಅವಮಾನ ಮಾಡಬೇಕು ಎಂದು ಹೆಡೆತುಳಿದ ಹಾವಿನಂತೆ ಬುಸುಗುಡುತ್ತಿದ್ದಾನೆ. ಅದಕ್ಕಾಗಿ ಸರಿಯಾದ ಸಮಯವನ್ನು ಕೂಡ ಕಾಯುತ್ತಿದ್ದಾನೆ. ಮುಂದುವರಿಯುವುದು. ಧನ್ಯವಾದಗಳು.